ಈ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಅಥಣಿ ತಾಲೂಕಿನ ಹುಲಗಬಾಳಿ ರಸ್ತೆಗೆ ಮದ್ಪುಚ್ ಮಾದರಾ ಚೋದ್. ಇದೇ ಅಥಣಿ ತಾಲೂಕಿನಲ್ಲಿ ಹುಲಗಬಾಳಿ ಎಂಬ ಗ್ರಾಮವಿದ್ದು, ಈ ಗ್ರಾಮದಲ್ಲಿ ಸಾಕಷ್ಟು ಜನಸಂಖ್ಯೆಯುಳ್ಳ ಗ್ರಾಮವಾಗಿರುತ್ತದೆ. ಅದರಂತೆಯೇ ಚಿಕ್ಕವರಿಂದ ಹಿಡಿದು ವಯೋವೃದ್ಧರು, ವಯಸ್ಸಾದವರ ತನಕ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ವಾಸವಾಗಿರುತ್ತಾರೆ. ವಿಶೇಷವಾಗಿ ಈ ತಾಲೂಕಿಗೆ ಹೊಂದಿಕೊಂಡಿರುವ ಈ ಹುಲಗಬಾಳಿ ಗ್ರಾಮ, ಈ ಗ್ರಾಮದಲ್ಲಿರುವ ಸಾಕಷ್ಟು ವಿದ್ಯಾರ್ಥಿಗಳು ಊರಿನ ಕೀರ್ತಿಯನ್ನ ಹೆಚ್ಚಿಸಲು ಪೊಲೀಸ್ ಇಲಾಖೆಯಲ್ಲಿ ದೇಶ ಕಾಯುವ ಸೈನಿಕರಾಗಿ ಸೇರಿದಂತೆ ವಿವಿಧ ಇಲಾಖೆಗಳಲ್ಲಿ ಸೇವೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಇದೇ ಗ್ರಾಮಕ್ಕೆ ಇವತ್ತಿನ ದಿನಮಾನಗಳಲ್ಲಿ ರಸ್ತೆಗಳು ಸತ್ತ ಶವವಾಗಿ ಮಾರ್ಪಟ್ಟಿರುತ್ತವೆ. ಇದೇ ರಸ್ತೆಯಿಂದ ಎಷ್ಟೋ ಯುವಕರು ನಮ್ಮ ದೇಶ ಕಾಯಲು ಹೋಗಿದ್ದಾರೆ ಮತ್ತು ಜನಸೇವೆಯನ್ನ ಮಾಡುತ್ತಿದ್ದಾರೆ. ಅಂತಹ ಸ್ಥಳದಲ್ಲಿ ಇರುವ ಜನರಿಗೆ ಅಭಿವೃದ್ಧಿಯೇ ಇಲ್ಲ ಅಂದ್ರೆ ಕೋಪ ಮತ್ತು ಆಕ್ರೋಶ ಮಾಡಿಕೊಳ್ಳುವುದು ಸತ್ಯ ಅಲ್ವೇ? ಎಷ್ಟೋ ಜನಪ್ರತಿನಿಧಿಗಳು ಆಯ್ಕೆಯಾಗುವವರೆಗೂ ಮಾತ್ರವೇ ಜನರನ್ನ ಅಣ್ಣ, ತಮ್ಮ, ಅಕ್ಕ, ತಂಗಿ, ತಂದೆ, ತಾಯಿ, ನಮ್ಮವರು, ತಮ್ಮವರು, ನಮ್ಮ ತಾಲೂಕು ಅಭಿವೃದ್ಧಿ ಆಗಲೇಬೇಕು ಅಂತ ನಾನು ಪಣ ತೊಟ್ಟಿದ್ದೇನೆ. ಈ ಗ್ರಾಮದಲ್ಲಿ ಸಾಕಷ್ಟು ಚಿಕ್ಕ ರೈತರು, ಬಡ ರೈತರಿದ್ದಾರೆ. ನೀರಿನ ಸಮಸ್ಯೆಗಳು ಕೂಡ ತುಂಬಾನೇ ಇರುತ್ತದೆ. ಅದಕ್ಕಾಗಿ ನಾನು ಜನಪ್ರತಿನಿಧಿಯಾಗಿ ಆಯ್ಕೆಯಾಗಿ ಅಭಿವೃದ್ಧಿ ಮಾಡಲು ಮುಂದೆ ಹೆಜ್ಜೆ ಇಟ್ಟಿರುತ್ತೇನೆ ಅಂತ ಕೈ ಮುಗಿದು ಕಾಲಿಗೂ ಕೂಡ ಬಿದ್ದು ಮತವನ್ನ ಕೇಳುತ್ತಾರೆ. ಚುನಾವಣೆಯಲ್ಲಿ ಮತವನ್ನ ಕೂಡ ಪಡೆದುಕೊಂಡು ಆಯ್ಕೆಯಾದಾಗ ಇವರ ನಿಜವಾದ ನವರಂಗಿ ಆಟಗಳು ಪ್ರಾರಂಭವಾಗುತ್ತವೆ. ಸರ್ಕಾರದಿಂದ ಅನುದಾನ ಪಡೆದುಕೊಳ್ಳುವುದು, ಸುಳ್ಳು ದಾಖಲೆಗಳನ್ನ ನೀಡಿ ಹಣವನ್ನ ಪೀಕಿಕೊಳ್ಳುವುದು, ಯಾವುದೇ ಜಾಗಕ್ಕೆ ಯಾವುದೋ ಸ್ಥಳವನ್ನ ಜಿಪಿಎಸ್ ಮಾಡಿಕೊಂಡು ಹಣವನ್ನ ಲೂಟಿ ಮಾಡುವುದು, ಜನರ ಬೆಳಕಿಗೆ ಯಾವುದಾದರೂ ಮೂಲೆಯಲ್ಲಿ ಚಿಕ್ಕದಾದ ಅಭಿವೃದ್ಧಿ ಕೆಲಸ ಮಾಡಿಕೊಂಡು ತನ್ನ ಮಾಧ್ಯಮ ಗೆಳೆಯರನ್ನ ಕರೆಸಿಕೊಂಡು ಆ ಚಂದ್ರ ಈ ಚಂದ್ರ, ಆತ ಕರ್ಣದಾತ, ಅನ್ನದಾತ ಅಂತ ಹಾಕಿಸಿಕೊಳ್ಳುವುದು, ಜೊತೆಗೆ ಫೇಸ್ಬುಕ್ ಮತ್ತು ವಾಟ್ಸ್ಆಪ್ಗಳಲ್ಲೂ ಕೂಡ ಈ ವಿಡಿಯೋಗಳನ್ನ ಹರಿಬಿಡುವುದು. ಇದಾದ ಮೇಲೆ ಸತ್ಯ ಹರಿಶ್ಚಂದ್ರನ ಮೊಮ್ಮಗನಂತೆ ತೋರಿಸಿಕೊಳ್ಳುವುದು. ಅಂದ್ರೆ ಇವರಿಗೇನೋ ಒಂಥರ ಮಜವಂತೆ. ಅದೇ ಗ್ರಾಮದ ಜನರು, ಸಮಾಜ ಸೇವಕರು, ಜನರು, ವಿದ್ಯಾರ್ಥಿಗಳು, ಗರ್ಭಿಣಿಯರು, ಅಂಗವಿಕಲರು ಆ ಊರಿಗೆ ಹೋಗಿ ಬರುವ ರಸ್ತೆಯ ಜನಪ್ರತಿನಿಧಿಗಳನ್ನ ಕೇಳಿಕೊಂಡಾಗ ಮದ್ಪುಚ್ ಮಾದರಾ ಚೋದ್ ಎನ್ನುವಂತೆ ಉಡಾಫಿಯಾಗಿ ಉತ್ತರವನ್ನ ನೀಡುತ್ತಾರಂತೆ. ಈ ಗಾದೆ ಮಾತನ್ನ ನಾನು ಹಿಂದಿಯಲ್ಲಿ ಹೇಳಿದ್ದೇನೆ. ಕನ್ನಡದಲ್ಲಿ ಇದರರ್ಥ ಏನು ಅಂದ್ರೆ, ನೀ ಏನ್ ಕೇಳ್ತೀಯೋ ಮಗನ ಅಂದ ಹಾಗೆ ಹೀಗೆ ಕೆಲವು ಜನಪ್ರತಿನಿಧಿಗಳು ಮಾತನಾಡುತ್ತಾರಂತೆ. ಅದು ಬಿಜೆಪಿ ಪಕ್ಷವಿರಬಹುದು, ಕಾಂಗ್ರೆಸ್ ಪಕ್ಷದ ಜನಪ್ರತಿನಿಧಿಗಳಿರಬಹುದು, ಅಥವಾ ಇನ್ನಾವುದೇ ಪಕ್ಷದ ಜನಪ್ರತಿನಿಧಿಗಳಿರಬಹುದು. ಹೀಗೆ ಮಾತನಾಡುತ್ತಾರೆ ಅಂತ ನಮಗೆ ಸಾರ್ವಜನಿಕರಿಂದ ಮಾಹಿತಿ ಲಭ್ಯವಾಯಿತು. ಇದಾದ ಬಳಿಕ ನಾವು ರಸ್ತೆಯನ್ನ ನೋಡೋದಕ್ಕೆ ಸ್ಥಳ ಪರಿಶೀಲನೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಸಾವು ಖಚಿತ ಅಂತ ನಮಗೆ ತಿಳಿದು ಬಂದಿದೆ. ಅಲ್ಲಿಯ ಸ್ಥಳೀಯ ಜನರು ಹೇಳ್ಕೊಳ್ತಾರೆ, ನಾವು ಚಿಕ್ಕವರಾದಾಗಿನಿಂದಲೂ ಕೂಡ ಇಲ್ಲಿಯ ತನಕ ಯಾವೊಬ್ಬ ಜನಪ್ರತಿನಿಧಿಗಳು ಕೂಡ ಇಲ್ಲಿ ಬಂದು ರಸ್ತೆ ಕಾಮಗಾರಿಯನ್ನಾಗಲಿ ಅಥವಾ ರಸ್ತೆಯನ್ನ ಅಭಿವೃದ್ಧಿ ಮಾಡುವಂತಹ ಕೆಲಸವನ್ನಾಗಲಿ ಮಾಡಿಲ್ಲ. ನಾವು ಮತ್ತೊಂದು ತಾಲೂಕಿಗೆ ಹೋಗಿ ಶಾಲೆ ಕಲಿತು ದೊಡ್ಡವರಾಗಿ ನೋಡಿಕೊಂಡವರು ಕೂಡ ಈ ರಸ್ತೆ ಇನ್ನೂ ಹೀಗೆ ಇದೆ, ಯಾವುದೇ ರೀತಿಯಾದಂತಹ ಬದಲಾವಣೆ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಈ ಸಂಪೂರ್ಣ ವಿಷಯವನ್ನ ನೋಡಿದಾಗ ನಾವು ಹೇಳುವುದು ಒಂದು ಚಿಕ್ಕ ಕಿವಿಮಾತು ಏನಂದ್ರೆ, ಚುನಾವಣೆ ಬಂದಾಗ ಮತವನ್ನ ಹಾಕಿಕೊಳ್ಳಲು 2,000ದಿಂದ 5,000 ತನಕ ತೆಗೆದುಕೊಂಡು ಸಾರಾಯಿ ಮಾಂಸ ನೀವು ಪಡೆದುಕೊಳ್ಳುವುದು ತಪ್ಪಲ್ವೇನು? ಇದಕ್ಕೆ ಮಹಾಪುರುಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ ಹಾಕುವ ಹಕ್ಕನ್ನ ನೀಡಿದ್ದು ಇದಕ್ಕೋಸ್ಕರವೇನಾ ಎಂದು ಪ್ರಶ್ನೆ ಕೂಡ ಕಾಡುತ್ತಿದೆ. ಅವರ ಚಿಕ್ಕ ಸಂದೇಶ ನಮ್ಮ ದೇಶದ ಜನ ಸ್ವಾತಂತ್ರ್ಯವಾಗಿ ಬದುಕಬೇಕು, ಜನಪ್ರತಿನಿಧಿಗಳನ್ನ ನಮ್ಮ ಮತದ ಮೂಲಕ ಆಯ್ಕೆ ಮಾಡಿ ಕಳುಹಿಸಬೇಕು, ಅಭಿವೃದ್ಧಿ ಕೆಲಸಗಳನ್ನ ಮಾಡಿಸಿಕೊಳ್ಬೇಕು ಎಂಬುದು. ಈ ಸಂದೇಶವನ್ನ ಕಪ್ಪು ಚುಕ್ಕೆ ತರುವ ಕೆಲಸ ನೀವು ಕೂಡ ಮಾಡುತ್ತಿದ್ದೀರಿ. ಹೀಗೆ ಆಗಬಾರದು ಅಂದ್ರೆ ಚುನಾವಣೆ ಬಂದ ಸಂದರ್ಭದಲ್ಲಿ ಜಾಗೃತರಾಗಬೇಕು. ಈ ಸುದ್ದಿ ನಾವು ಜನರ ಒತ್ತಾಯದ ಮೇಲೆ ಪ್ರಸಾರ ಮಾಡುತ್ತಿದ್ದೇವೆ. ನಮ್ಮ ಭಾರತ ದೇಶದಾಗ ಇಲ್ಲ. ಯಾಕಂತಂದ್ರ ಯಾವ ಸರ್ಕಾರನು ನಮ್ಮ ಹುಲಗಬಾಳಿ ಮತ್ತು ಕೂಡಲ ಸಂಗಮ ಇರ್ತಕ್ಕಂಥ ರಸ್ತೆಯನ್ನ ಮಾಡಂಗ ಇಲ್ಲ. ನನ್ನ ತಿಳ್ತಾಪಕ್ಕಿ ನಾನು 10 ವರ್ಷ ಆಯ್ತು ನಾನು ನೋಡಾಗತ್ತೀನಿ. 10 ವರ್ಷದಿಂದ ಹಿಂಗ ಐತಿ ಹಾದಿ. ನಾವು ಶಾಲೆಗೆ ಹೋಗ್ಬೇಕಂದ್ರೆ ಇಲ್ಲಿ ಆಗಲಿಲ್ಲ. ನಾವು ಎಲ್ಲೆಲ್ಲೋ ಬೇರೆ ಬೇರೆ ಕಡೆ ಹೋಗಿ ಅಲ್ಲಿ ವಸತಿ ಮಾಡಿ ಅಲ್ಲೇ ಶಾಲೆ ಕಲ್ತು ಬಂದ್ವಿ. ಯಾಕಂತಂದ್ರೆ ಇಲ್ಲಿ ಹಾದಿ ಅಂತರೂ ದುರ್ವ್ಯವಸ್ಥೆ ಐತಿ. ಅದರ ಸಲುವಾಗಿ ಮತ್ತು ಎಲ್ಲರೂ ಎಲೆಕ್ಷನ್ ಟೈಮ್ ಬರ್ತಾರ ಮತ್ತು ಹೋಗ್ತಾರ, ಎಲೆಕ್ಷನ್ ಮುಗಿತಾವ ಗೆಲ್ತಾರ, ಅವ್ರು ಆ ಕಡೆ ನಾವು ಈ ಕಡೆ ಮತ್ತು ವಾಪಸ್ ಯಾರು ಕೇಳಂಗಿಲ್ಲ, ಏನಿಲ್ಲ.
ಮತ್ತೀಗ ಏನೋ ಒಂದು ಅರ್ಜೆಂಟ್ ಕೆಲಸ ಇದ್ರೆ ಏನರ ಒಂದು ಅರ್ಜೆಂಟ್ ಇದ್ರೆ ಏನೋ ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ಸೀರಿಯಸ್ ಇದ್ರೆ ಹೋಗ್ಬೇಕಂದ್ರೆ ಏನೋ ಮುಗಿತ ಅದು ಪೇಷಂಟ್ ಕುಲ್ಲ ಆಗುತ್ತಂದ ಇಲ್ಲಕಂದ್ರೆ ಏನೋ ಒಂದು ಅಸ್ತವ್ಯಸ್ತ ಆಗುತ್ತೆ ಮತ್ತು ಡೆಲಿವರಿ ಪೇಷಂಟ್ದು ಪ್ರಾಬ್ಲಮ್ ಆಗುತ್ತೆ ಮತ್ತು ಮಳೆಗಾಲದಾಗ ಅಂತೂ ಮುಗಿದು ಹೋಯ್ತು ಯಾವುದೇ ಅಂತೂ ಅನುಕೂಲ ಇರೋಂಗಿಲ್ಲ ನಮ್ಮ ಸೈಕಲ್ ಮೋಟ್ರು ಹೋಗಂಗಿಲ್ಲ ಯಾವ ಇಲ್ಲ ಪ್ರೈವೇಟ್ ಗಾಡಿಗಳು ಬರೋಂಗಿಲ್ಲ ಏನೂ ಇಲ್ಲ ಮತ್ತು ಈಗ ನಮ್ಮ ರೋಡಿಗೆ ಅಂದ್ರೆ ಪವನ್ಯಾರ ಬರೋಂಗಿಲ್ಲ ನಮ್ಮ ರೋಡಿಗೆ ನಿಮ್ಮ ರೋಡಿಗೆ ಬರೋಂಗೇ ಇಲ್ಲ ಅಂತ ಹೇಳ್ತಾರೆ ಮತ್ತು ಶಾಲೆ ಹುಡುಗರ ವ್ಯವಸ್ಥೆ ಐತಿ ಇಲ್ಲಿ ಸಾಲ ಐತಿ ಮತ್ತು ಊರಾಗ ಸಾಲ ಐತಿ ಊರಾಗ ಚಲೋ ಶಾಲೆ ಕಳಿಸ್ಬೇಕಂದ್ರೆ ನಮ್ಮ ಹುಡುಗರು ಹೋಗ್ಬೇಕಂದ್ರೆ ನಮ್ಗೆ ಯಾವ ಪ್ರೈವೇಟ್ ಗಾಡಿನೂ ಸಿಗೋದಿಲ್ಲ ಆ ಒಂದು ದುಷ್ಪರಿಣಾಮಗಳು ನಮ್ಮ ಊರ ಮೇಲೆ ನಮ್ಮ ಗ್ರಾಮಸ್ಥರ ಮೇಲೆ ಬೀಳಾಕತ್ತಾವ ಯಾವುದೇ ರೀತಿಯ ಯಾರೂ ನಮ್ಮ ಗ್ರಾಮ ಪಂಚಾಯತಿ ಹಿಡಿದು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಕೇಂದ್ರ ಎಲ್ಲ ಯಾರೂ ಈ ಕಡೆ ಅಂತೂ ತಿರುಗಿ ನೋಡಬಾರ್ದು ಯಾಕಂದ್ರೆ ನಮ್ಗೆ ಅನ್ಸೈತೆ ನನಗೆ ಅನ್ಸಿದ ಮಟ್ಟಿಗೆ ಇದು ಯಾಕೆ ನಮ್ಮ ಹುಲುವಾಳಿ ನಮ್ಮ ಭಾರತ ದೇಶದಾಗಿಲ್ಲ ಯಾವುದೋ ಪಾಕಿಸ್ತಾನ ದೇಶದಾಗ ಐತೆ ಅನ್ಸಿದ್ದು ನನಗೆ ಎಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲ ಯಾರಾದರೂ ಕ್ರಮ ಕೈಗೊಳ್ಬೇಕಂತೇಳಿ ನಾವು ಬೇಡ್ಕೊಂತೀವಿ